ಹೌದು, ಇಂದು ವಿಧಾನಸೌಧದಲ್ಲಿ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಐಟಿ ಬಿಟಿ ಇಲಾಖೆ ಕಾರ್ಯದರ್ಶಿ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶರತ್ ಬಚ್ಚೇಗೌಡ, ಯುಎಸ್ಎಗೆ 10 ದಿನದ ರೋಡ್ ಶೋಗೆ ಹೋಗಿದ್ವಿ, ಕರ್ನಾಟಕದ ರೋಡ್ ಶೋ ಮಾಡಿದ್ವಿ, 2 ಕಾನ್ಫರೆನ್ಸ್ಗಳಲ್ಲೂ ಭಾಗಿಯಾಗಿದ್ವಿ, 30 ರಿಂದ 50 ಜೈವಿಕ ಕಂಪನಿಗಳೊಂದಿಗೆ ಸಮಾಲೋಚನೆ ಮಾಡಿದ್ದೇವೆ. ನ್ಯೂಯಾರ್ಕ್ನಲ್ಲಿ ಜಿಸಿಸಿ ಕಂಪನಿಗಳೊಂದಿಗೆ ಸಭೆ ಮಾಡಿದ್ದು, ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಕಂಪನಿಗಳೊಂದಿಗೆ ಸಭೆ ಮಾಡಿದ್ದೇವೆ. 10 ದಿನದಲ್ಲಿ 120ಕ್ಕೂ ಹೆಚ್ಚು ಕಂಪನಿಗಳೊಂದಿಗೆ ಸಭೆ ಮಾಡಿ ಸಮಾಲೋಚನೆ ನಡೆಸಿದ್ದೇವೆ. ಎಂಐಟಿ ಯೂನಿವರ್ಸಿಟಿಗೆ ಭೇಟಿಯನ್ನ ಕೂಡ ಕೊಟ್ಟಿದ್ದೇವೆ. 5,500 ಕೋಟಿ ಬಂಡವಾಳ ಹಾಗೆ 7,000 ಉದ್ಯೋಗ ಬರಬಹುದು. ಕೇಂದ್ರದ ಅಡಚಣೆಯಿಂದ ಸಚಿವರು ಬಂದಿರಲಿಲ್ಲ. ಸಚಿವರು ಭಾಗಿಯಾಗಿದ್ರೆ ಇನ್ನೂ ಹೆಚ್ಚಿನ ಬಂಡವಾಳ ಬರ್ತಾ ಇತ್ತು. ಕೇಂದ್ರದ ತಾರತಮ್ಯದಿಂದ ಕೆಲ ಅಡಚಣೆಯಾಗಿದೆ. ಇದರಿಂದ ಬಂಡವಾಳ ಹೂಡಿಕೆಯಲ್ಲಿ ಸಮಸ್ಯೆಯಾಗಿದೆ. ಇದರಲ್ಲಿ ವಿಶೇಷವಾಗಿ ಅಂಕಿಅಂಶಗಳ ಎಕ್ಸಾಕ್ಟ್ ಆಗಿ ಕೊಡಬೇಕು ಅಂತಂದ್ರೆ ESDM ಸೆಕ್ಟರ್ ಅಲ್ಲಿ ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್, ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 5,500 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ. GCC ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರಲ್ಲಿ 1,600 ಕೋಟಿ ರೂಪಾಯಿ. ESDM ಸೆಕ್ಟರಲ್ಲಿ ಸುಮಾರು 7,200 ಉದ್ಯೋಗಗಳು ಸೃಜನೆ ಆಗಂಥದ್ದು. ಮತ್ತು GCCಯಲ್ಲಿ ಸುಮಾರು ಒಂದು 2,500 ಉದ್ಯೋಗಗಳು ಸೃಜನೆ ಆಗಂಥದ್ದು. ಒಟ್ಟಾರೆ ಒಂದು 9,700 ಉದ್ಯೋಗ. ಇದು ಮುಂದೆ ಬರುವಂಥ 6 ತಿಂಗಳಲ್ಲಿ ಆಗಂತ ಎಲ್ಲ ಯೋಜನೆಗಳು, ಕಾರ್ಯಕ್ರಮಗಳು. ವಿದಿನ್ 6 months we will bring all of this to fruition. ಕಾರ್ಯಗತ ಹಂತಕ್ಕೆ 6 ತಿಂಗಳ ಒಳಗಡೆ ತರ್ತೀವಿ. ನಮ್ಮಲ್ಲಿನ ಕೌಶಲ್ಯ ಉಳ್ಳ ಮಾನವ ಸಂಪನ್ಮೂಲ ನೋಡಿ ಕಂಪನಿ ಬರಲು ಮನಸ್ಸು ಮಾಡಿದೆ. ಡಾಲ್ಬಿನ್ ಕಂಪನಿ ಬೆಂಗಳೂರಿಗೆ ಬರುವುದಾಗಿ ಹೇಳಿದೆ. ಸೈಬರ್ ಸೆಕ್ಯೂರಿಟಿ ಕಂಪನಿ ತರಲು ಕೆನರಲ್ ಜಿಸ್ಕೇಲರ್ ರಂತಹ ಕಂಪನಿಗಳೊಂದಿಗೆ ಮಾತುಕತೆ ಮಾಡಿದ್ದೇವೆ. ಊಬರ್ ಅವರೊಂದಿಗೆ ಚರ್ಚೆ ಕೂಡ ಮಾಡಿದ್ದೇವೆ. ಗೀಗ್ ವರ್ಕರ್ಸ್ ಬಿಲ್ ಬಗ್ಗೆ ಊಬರ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ ಫ್ರಾನ್ಸಿಸ್ಕೋ ಕಂಪನಿಗಳೊಂದಿಗೆ ಒಡಂಬಡಿಕೆಯಾಗಿದೆ. ಎಸ್ ಬೆಂಗಳೂರು ಎಂದು ಮಾಡಲು ಸಹ ಚರ್ಚೆಯಾಗಿದೆ. ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ನಲ್ಲಿರ್ಬೋದು ಅಥವಾ ಆ ವ್ಯಾಪ್ತಿನಲ್ಲಿ ಬರುವಂಥ ಕಂಪನಿಗಳು ಯಾರಿದ್ದಾರೆ ಅವರ ಒಂದು ಗುಂಪು ಮಾಡಿ ಅವರ ಒಂದು ಸಹಕಾರದಿಂದ, ಸಹಭಾಗಿತ್ವದಿಂದ ಆ ನಗರಕ್ಕೆ ಏನು ಸಮಸ್ಯೆಗಳು ಎದುರಿಸ್ತಾ ಇದ್ದಾವೆ ಅದಕ್ಕೆ ಈ ಕಂಪನಿಗಳು ನವೋದ್ಯಮಗಳ ಮುಖಾಂತರ ಇರ್ಬೋದು ಅಥವಾ ಅವರ ಅನುಭವದಿಂದ ಇರ್ಬೋದು ನಗರಕ್ಕೆ, ಸರ್ಕಾರಕ್ಕೆ ಸಲಹೆ ಮತ್ತು ಪರಿಹಾರ ಕೊಡುವಂಥ ಒಂದು ಯೋಜನೆ ಅದು ಮೊಬಿಲಿಟಿನಲ್ಲಿರ್ಬೋದು, ಪೋರ್ಟಬಿಲಿಟಿ ಆಫ್ ವಾಟರಲ್ಲಿರ್ಬೋದು, ಏರ್ ಕ್ವಾಲಿಟಿ ಇರ್ಬೋದು. ಬೇಸಿಕಲಿ ಒಂದು ನಗರ ಭವಿಷ್ಯದಲ್ಲಿ ಹೇಗಿರಬೇಕು, ಸಸ್ಟೈನೇಬಲ್ ಹೇಗಿರಬೇಕು, ಹಸಿರು ಹೇಗಿರಬೇಕು ಅಂದ್ಬಿಟ್ಟು ಆ ಯೋಜನೆ. ಇವತ್ತು ಏನು ಸ್ಯಾನ್ ಫ್ರಾನ್ಸಿಸ್ಕೋ ಅಂದ್ಬಿಟ್ಟು ಡೆಲಾಯ್ಟರ್ ಅಲ್ಲಿ ಮಾಡಿದ್ದಾರೆ, ಅದನ್ನೇ ಇವತ್ತು ನಾವು ಇಡೀ ವಿಶ್ವದಲ್ಲಿ ಅಲ್ಲಿ ಮೊದಲನೇದು. ಅದಾದಮೇಲೆ 2ನೇ ನಗರ ಅವರು ಆಯ್ಕೆ ಮಾಡ್ಕೊಂಡಿರೋದು ಬೆಂಗಳೂರು. ಬೆಂಗಳೂರು ಅಂದ್ಬಿಟ್ಟು ಒಂದು ವಿಶೇಷವಾದಂಥ ಯೋಜನೆ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ವಿಶ್ವದಲ್ಲಿ 2ನೇ ನಗರ ಇದು. ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸುರ್ಜೇವಾಲಾ 1-to-1 ಸಭೆ ವಿಚಾರವಾಗಿ ಮಾತನಾಡಿದ್ದಾರೆ. ಶಾಸಕರ ಅಭಿಪ್ರಾಯ ಪಡೆದ್ರೆ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಯಕತ್ವದ ಬದಲಾವಣೆ ಬಗ್ಗೆ ಯಾರು ಚರ್ಚೆ ಮಾಡ್ತಿದ್ದಾರೆ? ವಸತಿ ಇಲಾಖೆಯ ಹಗರಣದ ಬಗ್ಗೆ ಸುಮ್ಮನೆ ಆರೋಪ ಬೇಡ, ದಾಖಲೆ ಕೊಡಿ, ಸೂಕ್ತ ತನಿಖೆ ಮಾಡಿ ಕ್ರಮ ಆಗುತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ. ದಾಖಲೆ ಕೊಟ್ರೆ ತನಿಖೆ ಮಾಡ್ತೀವಿ, ತಿಪ್ಪೆ ಸಾರಿಸುವುದೆಲ್ಲ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನೋಡಿಕೊಳ್ಳಲಿ. ಬೆಳಗಾವಿ, ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಳ್ಳಲಿ. ಅಶೋಕಣ್ಣ ದೆಹಲಿಗೆ ಹೋಗಿ ಬರ್ತಿದ್ದಾರೆ. ಮೊದಲು ಅವರ ಪಕ್ಷದಲ್ಲಿದ್ದದ್ದನ್ನ ಸರಿ ಮಾಡಿಕೊಳ್ಳಲಿ. ಪ್ರತಾಪ್ ಸಿಂಹ ಅವರನ್ನ ಸಭೆಗೆ ಕರೆಸಿದ ವಿಚಾರದಲ್ಲಿ ಅವರನ್ನ ಕರೆಸಿ. ಬ್ರ್ಯಾಂಡ್ ಅಂಬಾಸಿಡರ್ ಗೊತ್ತಲ್ಲ, ಪ್ರಾಡಕ್ಟ್ ನಡೆಯದಿದ್ದಾಗ ಅಡ್ವರ್ಟೈಸ್ಮೆಂಟ್ ಚೆನ್ನಾಗೇ ಮಾಡ್ತಾರೆ. ಕಳಪೆ ಇದ್ದವರಿಗೆಲ್ಲ ನಾನು ಬೇಕಾಗ್ತಿದ್ದೀನಿ ಅಷ್ಟೇ. ನಾವು RSS ನವರು 52 ಯಾಕೆ, ರಾಷ್ಟ್ರ ಧ್ವಜ ಯಾಕೆ ಹಾರಿಸಿಲ್ಲ ಅಂತ ಹೇಳಿದ್ವಿ. ನಾನು 2nd PUC 8th ಫೇಲ್ ಇರಬಹುದು. ನನಗೆ MES ಗ್ರಾಫಿಕ್ಸ್ ಡಿಸೈನ್ ಗೊತ್ತು. ಅವರು PM ಆಗಬಹುದು, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಬಹುದು ಅಲ್ವಾ. ಮೋದಿಯವರ ಡಿಗ್ರಿ ಏನಿದೆ ಅಂತ ಕೇಳಲಿ. ನಾನು ಖರ್ಗೆ ಅವರ ಮಗ ಎಂಬ ಹೆಮ್ಮೆ ಇದೆ. ನಿಮ್ಮಪ್ಪನ ಬಗ್ಗೆ ಹೆಮ್ಮೆ ಇಲ್ಲದೆ ಇದ್ರೆ ನಾನೇನ್ ಮಾಡ್ಲಿ? ನಮ್ಮ ತಂದೆಯವರ ತಂದೆ ವಕಾಲತ್ತು ಮಾಡಿ ಲಾಯರ್ ಓದಿಸಿದ್ರು. ನನ್ನ ತಂದೆ ಈಗ AICC ಅಧ್ಯಕ್ಷರಾಗಿದ್ದಾರೆ. ನಮ್ಮ ಮನೆಯಲ್ಲಿ ಎಲ್ಲರದ್ದು ಡಬಲ್ ಡಿಗ್ರಿ. ನನಗೆ
ನಮ್ಮ ತಂದೆ ತಾಯಿಯ ಆಶೀರ್ವಾದ ಇದೆ. ಪದೇ ಪದೇ ನಿಮ್ಮಪ್ಪ ಅಂದ್ರೆ ಹೇಗೆ, ನಿಮ್ಮಪ್ಪ ಕಷ್ಟಪಟ್ಟಿಲ್ಲ ಅಂದ್ರೆ ನಮ್ಮಪ್ಪನ ಬಗ್ಗೆ ಹೇಳಿದ್ರೆ ಹೇಗೆ? ಟಿಕೆಟ್ ಸಿಕ್ಕಾಗ ಅವರಿಗೆ ಟ್ಯಾಲೆಂಟ್ ಸಿಗುತ್ತೆ, ಈಗ ಯಾಕೆ ಕೊಟ್ಟಿಲ್ಲ? ಸ್ಮೋಕ್ ಬಾಂಬ್ ಆದಾಗ ಪ್ರತಾಪ್ ಸಿಂಹ ಮೊಬೈಲ್ ಸೀಜ್ ಆಗಿತ್ತು. ಕೊಟ್ಟಾಗ ಟ್ಯಾಲೆಂಟ್, ಕೊಡದಿದ್ದಾಗ ನನ್ನನ್ನ ಬೈದ್ರೆ ಹೇಗೆ? ದೇವದುರ್ಗದಲ್ಲಿ 40 ಪಿಡಿಒಗಳನ್ನ ನಾನೇ ಈ ಹಿಂದೆ ಸಸ್ಪೆಂಡ್ ಮಾಡಿದ್ದೆ. ಬಿಜೆಪಿಯವರ ಅವಧಿಯಲ್ಲಿ ಎಷ್ಟು ಹಗರಣ ಆಗಿತ್ತು. ಆಗಿನ ಮಂತ್ರಿಗಳ ಬಗ್ಗೆ ನಾನು ಮಾತನಾಡಿದ್ನ. ನಾನು ಹುಚ್ಚಾಗಿ ಮಾತನಾಡಿದ್ರೆ ಜನ ನಗ್ತಾರೆ ಅಂತ ಟೀಕಿಸಿದ್ದಾರೆ. ಆಯ್ತಾ ಸರ್, ನಾವಾಗಲಿ CM ಆಗಲಿ DCM ಆಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸುಮ್ಮನೆ ಹೀಗೆ ಆರೋಪ ಮಾಡೋದು ಬಿಟ್ಟು ಏನಾದರೂ ದಾಖಲೆಗಳಿದ್ರೆ ಕೊಡಿ, ನಾವು ಪರಿಶೀಲನೆ ಮಾಡಿ ನಾವು ಅದಕ್ಕೆ ಸೂಕ್ತ ಕ್ರಮ ತಗೋತೀವಿ ಅಂತ ಹೇಳಿದಾರಲ್ಲ ಸರ್. ನೀವು ಆಯಿತು ನೋಡಿ, ನಾನು ಬಾಯಿ ಬಿಡೋದ್ರಿಂದ ಹಗರಣ ಬಯಲಾಗಲ್ಲ ಸರ್. ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಬೇಕು. ಅವರ PCC ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಥದ್ದು ಏನಾದರೂ ಯಾವ ಶಾಸಕರ ಬಳಿ ಆದರೂ ದಾಖಲೆಗಳಿರ್ಬೋದು, ಏನಾದರೂ ಕಂಪ್ಲೇಂಟ್ ಇರ್ಬೋದು, ಕೊಡಿ ಅಂತ ಹೇಳಿದ್ದಾರೆ. ಕೊಟ್ಟ ಮೇಲೆ ನಾವು ಮಾಡ್ತೀವಿ. ತಿಪ್ಪೆ ಸಾರಿಸೋದಾಗ್ಲಿ ಬೇರೆದಾಗ್ಲಿ ಅಂಥದ್ದು ಯಾವುದೂ ನಡೆದಿಲ್ಲ. BJP ಅವ್ರು ಫಸ್ಟ್ ಅವ್ರ ಪಕ್ಷದಲ್ಲಿ ಏನು ನಡೀತಾ ಇದೆ ನೋಡ್ಕೊಳ್ಳಿದ್ರೆ ಪಾಪ ಅಲ್ಲಿ ಗೊತ್ತಲ್ಲ ಏನು ನಡೀತಾ ಇದೆ ಅಂತ. ಎಲ್ಲರೂ ದಾವಣಗೆರೆಗೆ ಹೋಗ್ತಾ ಇದ್ದಾರೆ, ಬೆಳಗಾವಿಗೆ ಹೋಗ್ತಾ ಇದ್ದಾರೆ. ಪರಿಕ್ರಮ ಭಾಳ ನಡೆದಿದೆ ಹೈಕಮಾಂಡ್ನಲ್ಲಿ. ಅಶೋಕಣ್ಣ 4-5 ದಿನ ಡೆಲ್ಲಿನಲ್ಲಿ ಇರ್ತಾರೆ. ಒಂದು ದಿನ ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರೋರು ಪಾಪ. ಈ 4 ದಿನ ಇರ್ತಾ ಇದ್ದಾರೆ. ಫಸ್ಟ್ ಅವ್ರ ಪಕ್ಷದಲ್ಲಿ ಏನು ನಡೀತಾ ಇದೆ, ಏನಿದೆ, ಅಧ್ಯಕ್ಷರು ಯಾರು, ವಿರೋಧ ಪಕ್ಷದ ನಾಯಕರು ಯಾರು, ಅವೆಲ್ಲ ಸೆಟ್ಲ್ ಆಗಲಿ, ಆಮೇಲೆ ಬರಲಿ. ನಮ್ಗೆ ಹೇಳ್ಬಿಡಿ ಇಂಥವ್ರು ಅಧಿಕೃತವಾಗಿದ್ದಾರೆ ಅಂದರೆ ದೆನ್ ವಿ ವಿಲ್ ಆಲ್ಸೋ ಆನ್ಸರ್ ದೆಮ್. ಸೊ ಅದು ಅಲ್ಲೇ ಗೊಂದಲ ಇದೆ ಅಲ್ಲ.